ಮತ್ತೆ ಸಿಎಂ ಅಧಿಕಾರಾವಧಿಯ ಮಾತು ಜೋರಾಗಿದೆ. ಈಗ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ಈ ಬಗ್ಗೆ ಕಿಚ್ಚು ಹೊತ್ತಿಸಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ರೆ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಆಗಿರ್ತಾರೆ ಅಂತ ಡಾಕ್ಟರ್ ಯತೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಲೋಕಸಭಾ ಚುನಾವಣೆ ನಡೆಯುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆದ್ರೆ ಯಾವುದೇ ಅಡೆತಡೆ ಇಲ್ಲದೆ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರ್ತಾರೆ. ಹೆಚ್ಚು ಸ್ಥಾನ ಗಳಿಸಿದ್ರೆ ನೈತಿಕವಾಗಿ ಸಿಎಂಗೆ ಮತ್ತಷ್ಟು ಬೆಂಬಲ ಸಿಗುತ್ತೆ. ರಾಜ್ಯದಲ್ಲಿ ಬಡವರಿಗಾಗಿ ಶೋಷಿತರಿಗಾಗಿ ಕೆಲಸ ಮಾಡೋ ಹಂಬಲ ಕಾಂಗ್ರೆಸ್ ಪಕ್ಷಕ್ಕಿದೆ. ನೀವೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ನೀಡಬೇಕು ಅಂತ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೆ ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ. ಆ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದರೆ ನಮಗೆ ಒಂದು ನೈತಿಕ ಬೆಂಬಲ ಬರುತ್ತೆ. ಮತ್ತೆ ಸಿದ್ದರಾಮಯ್ಯ ಅವರು ಶಕ್ತಿ ಹೆಚ್ಚಿ ಮುಂದಿನ 5 ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆ ಇಲ್ಲದೆ ಇನ್ನು ಯತೀಂದ್ರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು, ಆ ತೀರ್ಮಾನವನ್ನೆಲ್ಲ ನಾವು ಮಾಡೋದಿಲ್ಲ, ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಸ್ಪಷ್ಟನೆ ಕೊಟ್ಟರು. ಅಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿ, ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಾವಿಬ್ರು ಕೂಡ ಸೇರ್ಕೊಂಡೇ ಕೆಲಸ ಮಾಡ್ತೀವಿ, ಚುನಾವಣೆಗೆ ಹೋಗ್ತೀವಿ, ಆಸೆ ಇಡೋದು ಕೇಳೋದು ಇರುತ್ತೆ, ನಮ್ಮ ಕಡೆಗೆ ಹೋದಾಗ ಕೇಳಿ ಬರುತ್ತೆ, ಕೇಳ್ತೇವೆ, ಇದರಲ್ಲಿ ಟ್ವಿಸ್ಟ್ ಮಾಡೋದು ಬೇಡ ಅಂತ ಹೇಳಿದ್ರು. ಆಸೆ ಪಡೋದು ಕೇಳೋದು ಜನರಿಗೆ ಅಪೀಲ್ ಮಾಡೋಂಥದ್ದು. ಈಗ ನಾನು ನಮ್ಮ ಕಡೆ ಹೋದಾಗ ನನ್ಗೆ ಶಕ್ತಿ ಕೊಡಿ ಅಂತ ನಾನೇ ಕೇಳ್ತೀನಿ. ಇದು ಎಲ್ಲರ ಸ್ವಾಭಾವಿಕ ಧರ್ಮ. ಅದಕ್ಕೆ ಯಾಕೆ ನಾವು ಬೇರೆ ತರ ಟ್ವಿಸ್ಟ್ ಮಾಡಬೇಕು? ಟ್ವಿಸ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಅವರು ಲೋಕಸಭೆಯಲ್ಲಿ ಸಿದ್ದರಾಮಯ್ಯ ಒಬ್ಬರೇ ಅಲ್ಲ, ನಾವೆಲ್ಲರೂ ಸೇರಿ ಕೆಲಸ ಮಾಡ್ತೀವಿ ಅಂತ ಯತೀಂದ್ರ ಹೇಳಿಕೆಗೆ ಸಚಿವ ಪರಮೇಶ್ವರ್ ಪರೋಕ್ಷವಾಗಿ ತಿರುಗೇಟು ನೀಡಿದ್ದಾರೆ. ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದೇವೆ. ಸಿಎಂ ಸ್ಥಾನ ಮುಂದುವರಿಸುವ ವಿಚಾರ ನಿರ್ಧರಿಸೋದು ನಾವಲ್ಲ, ಹೈಕಮಾಂಡ್ ನಿರ್ಧಾರವೇ ಅಂತಿಮವಾದದ್ದು ಅಂದ್ರು. ಅಲ್ಲದೆ ಯತೀಂದ್ರ ಹೇಳಿಕೆಯನ್ನ ನಾನು ಗಮನಿಸಿಲ್ಲ, ಆದರೆ ಹೈಕಮಾಂಡ್ ಸಚಿವರಿಗೆ ಜವಾಬ್ದಾರಿ ನೀಡಿದೆ ಅಂತ ತಿಳಿಸಿದ್ರು. ಸಿದ್ದರಾಮಯ್ಯನವರು ಒಬ್ಬರೇ ಅಲ್ಲ, ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ. ನಾವೆಲ್ಲರೂ ಸೇರಿ 28 ಸ್ಥಾನಗಳನ್ನು ಗೆದ್ದಿಸ್ಕೊಂಡು ಬರಬೇಕು ಅನ್ನುವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡ್ತೀವಿ. ನಾವು ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ. ನಮ್ಮ ಮ್ಯಾನಿಫೆಸ್ಟೋನಲ್ಲಿ ನಾವೇನು ಗ್ಯಾರಂಟಿಗಳು ಹೇಳಿದ್ದು ಅವೆಲ್ಲ ಅನುಷ್ಠಾನ ಮಾಡಿದ್ದೇವೆ. ಹಾಗಾಗಿ ನಮಗೆ ಹೆಚ್ಚು ಸ್ಥಾನಗಳನ್ನು ನಾವು ಗೆದಿಲೇಬೇಕು ಅಂತೇಳಿ ನಾವೆಲ್ಲ ಸಂಕಲ್ಪ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಎಂಬ ಯತೀಂದ್ರ ಹೇಳಿಕೆ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾರ್ಯಾರೋ ಎಲ್ಲೆಲ್ಲೋ ಏನೇನೋ ಮಾತನಾಡ್ತಾರೆ, ಈಗಾಗಲೇ ಅದರ ಬಗ್ಗೆ ಹೇಳಿದ್ದೇವೆ. ಈ ಬಗ್ಗೆ ಸಚಿವ ಸಂಪುಟದ ಸಚಿವರು ಪ್ರತಿಕ್ರಿಯೆ ನೀಡೋದಕ್ಕಾಗೋದಿಲ್ಲ. ವೈಯಕ್ತಿಕ ಹೇಳಿಕೆಯನ್ನ ನೀಡ್ತಾನೆ ಇದ್ದಾರೆ, ಅದು ಅವರ ಪರ್ಸನಲ್ ಇರಬಹುದು, ಇದು ನನಗೆ ಸಂಬಂಧಿಸಿದ ವಿಚಾರ ಅಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಅವರವ್ರು ಇಂಡಿವಿಜುವಲ್ ಹೇಳ್ತಾನೆ ಇದ್ದಾರೆ. ಸೊ ಅದ್ರ ಬಗ್ಗೆ ನಾ ರಿಯಾಕ್ಟ್ ಮಾಡಲಿ. ಯಾರೋ ಹೇಳಿದ್ದು ಎಲ್ಲೋ ಅವ್ರು ಹೇಳಿದ್ದು ನಾ ಎಲ್ಲರಿಗೂ ಮಂತ್ರಿಗಳು ಶಾಸಕರು ರಿಯಾಕ್ಟ್ ಮಾಡ್ಲಿಕ್ಕಾಗಲ್ಲ. ಅದು ಅವ್ರ ಪರ್ಸನಲ್ ಇರ್ಬೋದು. 5 ವರ್ಷ ಅವರೇ ಮುಖ್ಯಮಂತ್ರಿ. ಸಾರಿ, ಅದನ್ನೆಲ್ಲ ಎಲ್ಲಿ ನನಗೆ ಸಂಬಂಧಪಟ್ಟ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಯೋ ವಿಚಾರಕ್ಕೆ ಶಾಸಕ ಲಕ್ಷ್ಮಣ್ ಸವದಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಯತೀಂದ್ರ ಅವರ ವೈಯಕ್ತಿಕ ಅಭಿಪ್ರಾಯ, ಆದರೆ ನಮ್ಮಲ್ಲಿ ಹೈಕಮಾಂಡ್ ನಾಯಕರಿದ್ದಾರೆ, ಇದರ ಬಗ್ಗೆ ಅವರೇ ತೀರ್ಮಾನ ಮಾಡ್ತಾರೆ. ಅವರು ಮನಸ್ಸು ಮಾಡಿದ್ರೆ 5 ವರ್ಷ ಅಲ್ಲ, ಮುಂದಿನ 5 ವರ್ಷ ಕೂಡ ಮುಖ್ಯಮಂತ್ರಿ ಆಗಿರಬಹುದು. 5 ವರ್ಷನೋ ಅಥವಾ 2 ವರ್ಷನೋ ಎಲ್ಲ ನಿರ್ಧಾರವನ್ನು ಕೂಡ ಕೈಗೊಳ್ಳೋದು ಹೈಕಮಾಂಡ್ ಮಾತ್ರ ಅಂತ ಹೇಳಿದರು. ಅವ್ರ ವೈಯಕ್ತಿಕ ವಿಚಾರ, ಅದು ಪಕ್ಷದ ವಿಚಾರ ಅಲ್ಲ. ಪಕ್ಷ ಹೈಕಮಾಂಡ್ ಇದೆ, ಹೈಕಮಾಂಡ್ ಏನು ತೀರ್ಮಾನ ತಗೋತದೆ ಆ ತೀರ್ಮಾನ ಪ್ರಕಾರ ನಾವೆಲ್ಲ ಇರಬೇಕಾಗುತ್ತೆ. ಅದು 5 ವರ್ಷನೂ ಇರ್ಬೋದು, ಮುಂದಿನ 5 ವರ್ಷನೂ ಇರ್ಬೋದು. ಹೈಕಮಾಂಡ್ ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗ್ಬೋದು. ಹೈಕಮಾಂಡ್ ಏನು ಸೂಚನೆ ಕೊಡ್ತೋ ಆ ಪ್ರಕಾರ ಅವ್ರು ಇರ್ತಾರೆ. ಸಚಿವ ಕೃಷ್ಣ ಬೈರೇಗೌಡ ಕೂಡ ಸಿಎಂ ವಿಚಾರಕ್ಕೆ ಮಾತನಾಡಿ, ಯಾರು ಯಾವಾಗ ಸಿಎಂ ಆಗಬೇಕು, ಡಿಸಿಎಂ ಆಗಬೇಕು ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಆ ತೀರ್ಮಾನ ನಮ್ಮ ಕೈಯಲ್ಲಿ ಇರೋದಿಲ್ಲ. ಈ ರೀತಿಯ ಚರ್ಚೆಗಳಿಂದ ಜನರಿಗೆ ಯಾವುದೇ ಪ್ರಯೋಜನವೂ ಇಲ್ಲ. ಹಾಗಾಗಿ ಈ ರೀತಿ ವಿಚಾರ ಹೇಳಿ ಚರ್ಚೆಗೆ ಅವಕಾಶ ಕೊಡಬೇಡಿ ಅಂತ ಹೇಳಿದ್ರು. ಅಲ್ಲದೆ ಎಲ್ರಿಗೂ ಕೂಡ ಮನವಿ ಮಾಡ್ತೇನೆ, ಇಂತಹ ವಿಚಾರಕ್ಕಿಂತ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಮಾತನಾಡೋಣ ಅಂತ ಹೇಳಿದ್ರು. ಮಂತ್ರಿಗಳು ಯಾರು ಯಾವಾಗ ಇವೆಲ್ಲವೂ ಕೂಡ ವರಿಷ್ಠರಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ.
ಅದು ಪಕ್ಷದಲ್ಲಿ ತೀರ್ಮಾನ ಆಗುತ್ತೆ, ಯಾವಾಗ ಯಾರು ಏನು ಅನ್ನುವಂತಹದ್ದು. ಆದ್ರೆ ಇವತ್ತು ಅದನ್ನ ನೋಡಿ ಯಾರು ಮುಖ್ಯಮಂತ್ರಿ ಇರ್ತಾರೆ ಅನ್ನೋದು ಮುಖ್ಯ ಇಲ್ಲ ಅಂತಲ್ಲ, ಪಕ್ಷದಲ್ಲಿ ಅದನ್ನ ಚರ್ಚೆ ಮಾಡಿ ವರಿಷ್ಠರಿದ್ದಾರೆ, ಅವರು ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಇನ್ನು ಯತೀಂದ್ರ ಹೇಳಿಕೆಗೆ ಕಾಂಗ್ರೆಸ್ನವರು ಹೈಕಮಾಂಡ್ ಕಡೆ ಕೈ ತೋರಿಸ್ತಾ ಇದ್ರೆ ಬಿಜೆಪಿಯವರು ಲೇವಡಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಾತನಾಡಿ, ಜನ ಈ ದೇಶದ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಸ್ಥಾನದಲ್ಲಿ ಮುಂದುವರಿಯುವ ವಿಚಾರ ಜನಕ್ಕೆ ಬೇಕಾಗಿಲ್ಲ, ಅದು ಅವರ ಪಕ್ಷದ ವಿಚಾರ. ಆದರೆ ಯತೀಂದ್ರ ಅವರು ಪಕ್ಷದ ವಿಚಾರಗಳನ್ನ ನಿರ್ಣಯಿಸುವಂತ ಸ್ಥಾನದಲ್ಲಿ ಇಲ್ಲ. ಇವರ ಇಂತಹ ಹೇಳಿಕೆಗಳು ತಂದೆ ಮೇಲಿನ ಕುರುಡು ಪ್ರೇಮವನ್ನ ಪ್ರದರ್ಶಿಸುವಂತೆ ತೋರಿಸುತ್ತೆ ಅಷ್ಟೇ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸೋಲನ್ನ ಜನ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ರು. ಮಗನಾಗಿ ಅವರು ಈ ತರ ಹೇಳಿಕೆ ಕೊಡಬಾರ್ದು. ಅವರೇನು ಪಾರ್ಟಿಯ ಡಿಸಿಷನ್ ಮೇಕರ್ ಏನಲ್ಲ, ಸಿದ್ದರಾಮಯ್ಯನವ್ರ ಮಗ ಅಷ್ಟೇ. ಈಗ ಎಮ್.ಎಲ್.ಎನೂ ಅಲ್ಲ ಅವರು. ಅದರಿಂದ ಮಗ ಆಗಿ ಅವ್ರ ತಂದೆ ಬಗ್ಗೆ ಕುರುಡು ಪ್ರೇಮವನ್ನ ತೋರಿಸುವಂಥದ್ದು ಸರಿ ಇಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ಲ, ಗೊಂದಲ ಇದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಕೂಡ ಸಿಎಂ ವಿಚಾರಕ್ಕೆ ಲೇವಡಿ ಮಾಡಿದ್ದಾರೆ. ಸಿದ್ದರಾಮಯ್ಯ ತಮ್ಮ ಮಗನ ಮೇಲೆ ಬಂದೂಕನ್ನ ಇಟ್ಟು ಡಿಕೆ ಶಿವಕುಮಾರ್ ಎದೆಗೆ ಹೊಡಿತಿದ್ದಾರೆ. ಆದ್ರೆ ನನಗೆ ಡಿಕೆ ಶಿವಕುಮಾರ್ ಅವರನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಯಾಕಂದ್ರೆ ಸಿಎಂ ಆಗುವ ಕನಸಿನಿಂದ ಒಕ್ಕಲಿಗರ ಮನೆಗೆ ಹೋಗಿ ವೋಟ್ ಕೇಳಿದ್ದಲ್ಲದೆ ಚುನಾವಣೆಗೆ ಅಂತ ಬಂಡವಾಳವನ್ನು ಹಾಕಿದ್ರು. ಅಷ್ಟೇ ಅಲ್ಲ, ಕೆಪಿಸಿಸಿ ಅಧ್ಯಕ್ಷರಾಗಿ ಚುನಾವಣೆ ನಾಯಕತ್ವ ವಹಿಸಿದ್ರು. ಆದ್ರೀಗ ಸಿದ್ದರಾಮಯ್ಯ ಅವರು ಸಿಎಂ ಆದ್ಮೇಲೆ ಅವರ ವರ್ಸೆನೆ ಬದಲಾಯಿಸಿದ್ದಾರೆ ಅಂತ ಲೇವಡಿ ಮಾಡಿದ್ರು. ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಒಂದ್ ರೀತಿಯಲ್ಲಿ ಪಾಪ ಅನ್ಸುತ್ತೆ. ಯಾಕೆಂತಂದ್ರೆ ಚುನಾವಣೆಗಿಂತ ಮೊದಲು ನಿಮ್ಮ ಮನೆ ಬಾಗಿಲಿಗೆ ಒಂದು ಅವಕಾಶ ಬಂದಿದೆ ಅಂತ ಹೇಳಿ ಇಡೀ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಮನೆ ಹತ್ರ ಹೋಗಿ ಒಂದು ಓಟ್ ಹಾಕಿ ನಿಮ್ಮ ಮನೆ ಬಾಗಿಲಿಗೆ ಮುಖ್ಯಮಂತ್ರಿ ಸ್ಥಾನ ಬಂದಿದೆ, ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ರು. ಒಬ್ಬ ಪಕ್ಷದ ಅಧ್ಯಕ್ಷ ಆಗಿ ಸಮರ್ಥವಾಗಿ ಪಕ್ಷವನ್ನು ಮುನ್ನಡೆಸೋದು ಮಾತ್ರ ಅಲ್ಲ, ಬಂಡವಾಳ ಹಾಕ್ತಂತರು ಡಿ ಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರ ಹಠ ಹಿಡಿದ್ಬಿಟ್ಟು ಅವರ ಕೇಂದ್ರದ ನಾಯಕತ್ವವನ್ನು ಕೂಡ ಅದಕ್ಕೆ ಅವರ ಒತ್ತಡಕ್ಕೆ ಮಣಿದು 2.5 ವರ್ಷ ಸಿದ್ದರಾಮಯ್ಯನವರಿಗೆ, 2.5 ವರ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ತೀರ್ಮಾನವನ್ನು ಕೊಟ್ಟಾಯಿತು. ಆದರೆ ಆ ಚೇರಿಗೆ ಕೂತ್ಕೊಂಡಿದ್ದ ದಿನದಿಂದಲೇ ಸಿದ್ದರಾಮಯ್ಯನವರು 5 ವರ್ಷ ಬಿಟ್ಕೊಡಲ್ಲ ಅನ್ನೋದನ್ನ ಅಲ್ಲಿ ಎಂ ಬಿ ಪಾಟೀಲ್ ಅವ್ರ ಮುಖಾಂತರವಾಗಿ ಈ ಹೇಳಿಕೆ ಕೊಡ್ಸೋಕೆ ಶುರು ಮಾಡಿರು. ಆಮೇಲೆ ಸತೀಶ್ ಜಾರಕಿಹೊಳಿ ಅವರೇ ಹೆಗಲ ಮೇಲೆ ಬಂದೂಕ ಇಟ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಎದೆ ಕೊಂಡೊಡಿದ್ರು. ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಕಾಂಗ್ರೆಸ್ ನಾಯಕರ ವಾಕ್ ಸಮರ ಕಡಿಮೆಯಾಗ್ತಾ ಇಲ್ಲ. ಈಗ ಸಚಿವ ಕೆ ವೆಂಕಟೇಶ್ ಕೂಡ ಕಿಡಿಕಾರಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ಆ ಮನುಷ್ಯನಿಗೆ ಸಂಸ್ಕಾರ ಅನ್ನೋದೇ ಇಲ್ಲ ಬಿಡಿ, ಅವರಿಗೇನು ಹೇಳೋದು, ಎಲ್ಲವನ್ನೂ ಅವರೇ ತಿಳ್ಕೋಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಭಟ್ಕಳ ಮಸೀದಿಯನ್ನ ಉರುಳಿಸ್ತೇವೆ ಎಂಬ ಹೇಳಿಕೆಗೂ ತಿರುಗೇಟು ಕೊಟ್ಟರು. ಅಷ್ಟು ಸುಲಭವಾಗಿ ಅವರು ಹೇಳಿದ ಹಾಗೆ ಮಾಡೋಕ್ಕಾಗುತ್ತಾ? ಹಾಗೆಲ್ಲ ಮಸೀದಿ ದೇವಸ್ಥಾನವನ್ನ ಕೆಡುವಕ್ಕಾಗುತ್ತಾ ಹೇಳಿ ಅಂತ ಪ್ರಶ್ನಿಸಿದ್ರು. ಜೊತೆಗೆ ಸರ್ಕಾರ ಇದೆ, ಸರ್ಕಾರವೇ ಬಂದೋಬಸ್ತ್ ಮಾಡುತ್ತೆ ಬಿಡಿ ಅಂತ ಹೇಳಿದ್ರು. ಮನುಷ್ಯ ಇದ್ದಾರಲ್ಲ, ಸಂಸ್ಕಾರ ಇಲ್ದಿರೋ ಮನುಷ್ಯ, ಅವ್ರಿಗೆ ನಾವ್ ಏನ್ ಹೇಳೋದು? ಅವ್ರು ಸಂಸ್ಕಾರ ಇಲ್ದಿರೋ, ಸಂಸ್ಕಾರ ಇಲ್ದ್ರೆ ಹಾಗೆ ಮಾತಾಡೋದು, ಸಂಸ್ಕಾರ ಹೇಗಾಗಿ ಮಾತಾಡ್ತಾರೆ, ಏನ್ ಹೇಳೋದು ಅವರೇ ತಿಳ್ಕೊ. ಅವ್ರನ್ನೆಲ್ಲ ಸುಲಭವಾಗಿ ಬೇರೆ ಎಲ್ಲ ಸಮಾಜ ದೇವಸ್ಥಾನಗಳೆಲ್ಲ ಅದನ್ನ ನಾವು ಕ್ರಮ ತಗೋತೀವಿ ಅಂತ ಮುಖ್ಯ ರೀತಿಯಲ್ಲಿ ಮಾಡ್ತಾರೆ. ಸಂಬಂಧಪಟ್ಟ ಇಲಾಖೆಯವರಿದ್ದಾರೆ, ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ. ಸಿಎಂ ವಿರುದ್ಧ ಏಕವಚನ ಪ್ರಯೋಗಿಸಿದ ಅನಂತಕುಮಾರ್ ಹೆಗಡೆ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಕೆಂಡಾಮಂಡಲರಾಗಿದ್ದಾರೆ. ಸಿದ್ದರಾಮಯ್ಯರನ್ನ ಬಹಿರಂಗ ಚರ್ಚೆಗೆ ಕರೆದ ಅನಂತಕುಮಾರ್ ಹೆಗಡೆಗೆ ಪ್ರದೀಪ್ ಈಶ್ವರ್ ಸವಾಲು ಹಾಕಿದ್ದಾರೆ. ಸಿದ್ದರಾಮಯ್ಯ ಜೊತೆಗೆ ಚರ್ಚೆ ಮಾಡೋ ಮೊದಲು ನನ್ನ ಜೊತೆಗೆ ಚರ್ಚೆಗೆ ಬರಲಿ, ನನ್ನ ವಿರುದ್ಧ ಗೆದ್ರೆ ನಾನೇ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಸಂಸದ್ರೆ ನೀವೇ ಬೆಂಗಳೂರಿಗೆ ಬರ್ತೀರಾ, ಇಲ್ಲ ನಾನೇ ಶಿರ್ಸಿಗೆ ಬರ್ಬೇಕಾ? ಮೋದಿ ಅವರು ಅಂಕೋಲಕ್ಕೆ ಬಂದಿದ್ದಾಗ ಸ್ವಾಗತ ಮಾಡೋದಕ್ಕೆ ಬಾರದವರು ನೀವು, ನಿಮ್ಮಂತವರಿಂದ ನಾವು ಸಂಸ್ಕೃತಿ ಕಲಿಬೇಕಾ ಅಂತ ಪ್ರದೀಪ್ ಈಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಅವರು ಸಂಸ್ಕೃತಿ ಬಗ್ಗೆ ಮತ್ತೆ ಬಹಿರಂಗ ಚರ್ಚೆಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಕರೆದಿದ್ದಾರೆ. ನೀವು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಚರ್ಚೆಗೆ ಬರೋದಕ್ಕಿಂತ ಮುಂಚೆ ಫಸ್ಟ್ ನನ್ನ ಜೊತೆ ಬನ್ನಿ, ಆ ಚರ್ಚೆಯಲ್ಲಿ ನೀವು ಗೆದ್ರೆ ನಾನೇ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಕಳೆದ ವರ್ಷ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು ಅಂಕೋಲಕ್ಕೆ ಬಂದಾಗ ಕನಿಷ್ಠ ತಾವು ಹೋಗಿ ಸ್ವಾಗತ ಮಾಡಲಿಲ್ಲ. ಇದೇನಾ ತಮ್ಮ ಸಂಸ್ಕೃತಿ? ಇದೇನಾ ತಮ್ಮ ನಾಯಕನ ಬಗ್ಗೆ ತಮಗಿರೋ ಗೌರವ? ನಾನೇ ಶಿರ್ಸಿಗೆ ಬರಲ್ಲ, ಇಲ್ಲ ನೀವೇ ಬೆಂಗಳೂರಿಗೆ ಬರ್ತೀರಾ ಸರ್? ಅಧಿಕಾರದಲ್ಲಿ ಇರದೇ ಇರತಕ್ಕಂಥ ಅವ್ರಿಗೆ ಇಷ್ಟ ಇರಬೇಕಾದ್ರೆ, ದಿಮಾಕ್ ಇರಬೇಕಾದ್ರೆ
ನಮಗೂ ಒಂದಷ್ಟು ಇರುತ್ತಲ್ಲ ಗೌರವ ಪ್ರತಿಷ್ಠೆ ಎಲ್ಲ. ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆಯನ್ನ ಮುಚ್ಚೋದಕ್ಕೆ ಬಿಜೆಪಿ ಹುನ್ನಾರ ಮಾಡ್ತಾ ಇದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ ಮಾಡಿದ್ದಾರೆ. ಮೇಕ್ ಇನ್ ಇಂಡಿಯಾಗಿಂತ ಮೊದಲು ಹುಟ್ಟಿದ್ದು ನಮ್ಮ ಮೈಸೂರು ಸ್ಯಾಂಡಲ್ ಕಾರ್ಖಾನೆ. ಆದರೆ ಮೈಸೂರು ಮಹಾರಾಜರ ಕಾಲದಲ್ಲಿ ನಿರ್ಮಾಣವಾದ ಈ ಕಾರ್ಖಾನೆಯನ್ನೇ ಮುಚ್ಚುವ ಕುತಂತ್ರಗಳು ನಡೀತಾ ಇವೆ. ವಿಶ್ವದಲ್ಲೇ ಹೆಸರು ಮಾಡಿರುವ ಮೈಸೂರು ಸ್ಯಾಂಡಲ್ ಸೋಪ್ ಪ್ರಾಡಕ್ಟ್ ನಮ್ದು. ಇಂತಹ ಸ್ಯಾಂಡಲ್ ಸೋಪನ್ನೇ ನಕಲಿ ಮಾಡ್ತಿರೋದು ಬಿಜೆಪಿಯವರು. ಈ ನಕಲಿ ಸೋಪ್ ತಯಾರಕರಿಗೆ ಕೇಂದ್ರ ಮಟ್ಟದಲ್ಲಿ ಬಿಜೆಪಿ ಲಿಂಕ್ ಹೊಂದಿದೆ ಅಂತ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಜೊತೆಗಿರುವ ಆರೋಪಿಗಳ ಫೋಟೋ ರಿಲೀಸ್ ಮಾಡಿ ಪ್ರಿಯಾಂಕ್ ಖರ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ವಿಶ್ವದಲ್ಲೇ ಹೆಸರು ಮಾಡಿದಂಥ ಒಂದು ಕರ್ನಾಟಕ ರಾಜ್ಯದ ಹೆಮ್ಮೆಯ ಒಂದು ಪ್ರಾಡಕ್ಟ್ ಇದು. ಬಿಜೆಪಿ ಇದರಲ್ಲಿ ಶಾಮೀಲಾಗ್ಬಿಟ್ಟು ನಮ್ಮ ಕನ್ನಡಿಗರ ಹೆಮ್ಮೆಯ ಒಂದು ಪದಾರ್ಥವನ್ನು ಇವರು ಮಾರಾಟಕ್ಕೆ ಇಟ್ಟಿದ್ದಾರೆ. ಇವ್ರು ಯಾವ ದುಡ್ಡು ಮಾಡೋದಕ್ಕೆ ಯಾವುದು ಕೂಡ ಹೇಸೋದಿಲ್ಲ. ಇವರು ಕರೋನಾನಲ್ಲಿ ಹೆಣದ ಮೇಲೆ ಹಣ ಮಾಡಿದ್ರು. ಈಗ ನಮ್ಮ ಕರ್ನಾಟಕದ ಏನು ಒಂದು ಆಸ್ತಿಯನ್ನು ಮಾರಲಿಕ್ಕೆ ತಯಾರಾಗಿದೆ. ಮಹಾವೀರ್ ಜೈನ್ ಹಿ ಈಸ್ ವಿತ್ ಬಿಜೆಪಿ MLA, ಎಲೆಕ್ಟೆಡ್ MLA. ವಿಶ್ವದಲ್ಲೇ ಹೆಸರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಾಲಿಗೆ ಹರಿಬಿಟ್ಟ ಸಂಸದ ಅನಂತಕುಮಾರ್ ಹೆಗ್ಡೆ ವಿರುದ್ಧ ಕಲಬುರಗಿಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಆಕ್ರೋಶ ಹೊರಹಾಕಿದ್ರು. ಸಂಸದರ ಈ ರೀತಿಯ ಹೇಳಿಕೆಗಳು ಅವರ ಬೆಲೆಯನ್ನ ಕಡಿಮೆ ಮಾಡ್ತವೆ. ಈಗ ಬಂದು ಮಾತನಾಡ್ತಿರುವ ಅನಂತಕುಮಾರ್ 5 ವರ್ಷಗಳ ಕಾಲ ನಾಪತ್ತೆ ಆಗಿದ್ರು. ಯಾವ ಕ್ಷೇತ್ರಕ್ಕೂ ಭೇಟಿ ನೀಡಿ ಜನರ ಸಮಸ್ಯೆಯನ್ನ ಆಲಿಸಿರಲಿಲ್ಲ. ಆದ್ರೀಗ ಚುನಾವಣೆ ಬಂದಿದೆಯಲ್ಲ, ಹಾಗಾಗಿ ಟಿಕೆಟ್ ಪಡೆಯೋದಕ್ಕೆ ಅನಾವಶ್ಯಕವಾಗಿ ವಿವಾದಾತ್ಮಕ ಹೇಳಿಕೆ ನೀಡ್ತಿದ್ದಾರೆ. ಆ ಮೂಲಕ ಪ್ರಚಾರವನ್ನ ಪಡ್ಕೊಳ್ತಿದ್ದಾರೆ ಅಷ್ಟೇ ಅಂತ ಹೇಳಿದ್ರು. ಈ ಥರ ನೀವು ಮಾತುಗಳನ್ನು ಆಡೋದ್ರಿಂದ ಬೆಲೆ ಕಮ್ಮಿ ಆಗುತ್ತೆ ಹೊರತಾಗಿ ಜಾಸ್ತಿ ಆಗಲ್ಲ. 5 ವರ್ಷ ಇವತ್ತು ನಾಪತ್ತೆ ಆಗಿತ್ತು. ಯಾವ ಕ್ಷೇತ್ರಕ್ಕೂ ಹೋಗಲಿಲ್ಲ, ಯಾವ ಜನರಿಗೆ ಭೇಟಿ ಆಗಲಿಲ್ಲ, ಯಾರ ಫೋನ್ ಮ್ಯಾಗೂ ಸಿಗಲಿಲ್ಲ. ಈಗ ಇಂಥ ಅನಾವಶ್ಯಕವಾಗಿ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟ ಪ್ರಚಾರದಾಗ ಬಂದು ಮತ್ತೆ ಟಿಕೆಟ್ ಪಡ್ಕೋಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ಮಾಡ್ತಿರ್ಬೋದು. ಅದರಿಂದಲೂ ಅವ್ರಿಗೆ ಲಾಭ ಆಗಲ್ಲ, ಅದರಿಂದ ಹಾನಿ ಆಗುತ್ತೆ. ಈ ಥರ ನೀವು ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಾಲಿಗೆ ಹರಿಬಿಟ್ಟ ಸಂಸದ ಅನಂತಕುಮಾರ್ ಹೆಗ್ಡೆ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಹರಿಹಾಯ್ದಿದ್ದಾರೆ. ಬೆಂಗಳೂರಿನಲ್ಲಿ ಸಂಸದರ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ಅನಂತಕುಮಾರ್ ಹೆಗ್ಡೆ ಇಷ್ಟು ದಿನ ಎಲ್ಲಿ ಹೋಗಿದ್ರು? ನಮ್ಮವರನ್ನ ಬಯೋದೊಂದೇ ಅವರ ಕೆಲಸ ಆಗಿದೆ. ಅವರು ಈ ಹಿಂದೆ ಕೌಶಲ್ಯಾಭಿವೃದ್ಧಿ ಸಚಿವರು ಕೂಡ ಆಗಿದ್ರು. ಆಗ ಎಷ್ಟು ಜನರಿಗೆ ಅವರು ಉದ್ಯೋಗವನ್ನ ನೀಡಿದ್ರು? ನಮಗೆ ಚರ್ಚೆಗೆ ಬರಲಿ ಅಂತ ಹೇಳಿದ್ದಾರಲ್ಲ, ಅವ್ರು ಮೊದಲು ಶಂಕರಾಚಾರ್ಯರ ಜೊತೆಯಲ್ಲಿ ಚರ್ಚೆ ಮಾಡಲಿ. ಅದು ಅನಂತಕುಮಾರ್ಗೆ ಸವಾಲ್ ಹಾಕಿದ್ರು. ಈ ರೀತಿಯಾಗಿ ಬಿಜೆಪಿ ನಾಯಕರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಸಿದ್ದರಾಮಯ್ಯ ಅವರಿಗೆ ಮತ್ತು DK ಶಿವಕುಮಾರ್ ಅವರಿಗೆ ಬೈದರೆ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಂಡಂಗೆ. ಅನಂತಕುಮಾರ್ ಅವರು ಕಳೆದ 4.5 ವರ್ಷ 5 ವರ್ಷ ಎಲ್ಲಿದ್ರು ಹೇಳಿ? ಇವರೇ ಎಲ್ಲಿದ್ರು? ನಿಮಗೆ ಗೊತ್ತಿದೆ ಅಲ್ಲ ನನಗಿಂತ ಚೆನ್ನಾಗಿ. ಕೆಲವು ಬಿಜೆಪಿ ರಾಮ ಮಂದಿರಕ್ಕೆ 10 ಲಕ್ಷ ರೂಪಾಯಿ ನೀಡಿದ್ದೇನೆ ಎಂಬ ಲಕ್ಷ್ಮಣ್ ಸವದಿ ಹೇಳಿಕೆಗೆ RSS ಮುಖಂಡ ಅರವಿಂದ್ ರಾವ್ ದೇಶಪಾಂಡೆ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಮ ಮಂದಿರ ನಿರ್ಮಾಣಕ್ಕೆ ಹಲವರು ಕೋಟಿಗಟ್ಟಲೆ ಹಣ ಕೊಟ್ಟಿದ್ದಾರೆ. ಅವರಿಗೆ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ನೀಡಿಲ್ಲ. ಕಾರ್ಯಕ್ರಮಕ್ಕೆ 7,000 ಜನರಿಗೆ ಮಾತ್ರ ಅವಕಾಶವಿದೆ. ಆಯಾ ಸಮುದಾಯದ ಶ್ರೀಗಳು ಮತ್ತು ಮುಖಂಡರಿಗೆ ಮಾತ್ರ ಆಹ್ವಾನವನ್ನು ನೀಡಲಾಗಿದೆ. ಯಡಿಯೂರಪ್ಪನವರು ನಾವು ಎಲ್ಲರೂ ಕೂಡ ಕರಸೇವಕರೇ ಆದರೂ ಕೂಡ ನಮಗೂ ಆಹ್ವಾನ ಬಂದಿಲ್ಲ. ಹಳದಿ ಕಣ್ಣಿನಿಂದ ನೋಡುವವರಿಗೆ ನಾವು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಲಕ್ಷ್ಮಣ್ ಸವದಿ ವಿರುದ್ಧ RSS ಮುಖಂಡ ಕಿಡಿಕಾರಿದ್ರು. ರಾಜಕೀಯ ಕಣ್ಣಿನಿಂದ ನೋಡಿದ್ರೆ ಅನಿಸುತ್ತೆ ಇಡೀ ದೇಶದಲ್ಲಿ ಎಷ್ಟು ಜನ ಕೊಟ್ಟಾರ? ಕೋಟಿಗಟ್ಟಲೆ ಕೊಟ್ಟಾರ. ಎಷ್ಟು ಜನ ಇದ್ದಾರೆ? ಮೊನ್ನೆ ಯಾರೋ 11 ಕೋಟಿ ರೂಪಾಯಿ ಕೊಟ್ಟರು. ಆದರೆ ಅಲ್ಲಿ ಇರೋ ವ್ಯವಸ್ಥೆ ಭಾಳ ಸಂಕೀರ್ಣ ಇದೆ. ಅಲ್ಲೊಂದು 7,000 ಜನರನ್ನ ಕಾರ್ಯಕ್ರಮದಲ್ಲಿ ಈಗ ಎಲ್ಲರನ್ನೂ ಕರೆದೀವಿ. ಅಲ್ಲಿ ವ್ಯವಸ್ಥೆ ಆಗಲಿಲ್ಲ. ಇವರೇ ಲಕ್ಷ್ಮಣ್ ಸವದಿ ಹೇಳ್ತಾರೆ, ಅಲ್ಲಿ ಕರೆದಿದ್ರು ನಮಗೊಂದು ಊಟ ಸಹಿತ ಸಿಗಲಿಲ್ಲ, ನಮಗೆ ಇಳ್ಕೊಳ್ಳೋ ವ್ಯವಸ್ಥೆ ಆಗಲಿಲ್ಲ. ರಾಜಕೀಯದಿಂದ ಯಾರನ್ನೋ ಯಡಿಯೂರಪ್ಪನವ್ರನ್ನೂ ಕರೆದಿಲ್ಲ. ಯಡಿಯೂರಪ್ಪನವ್ರನ್ನೂ ಕರೆಸೇವಕರು ನಾವು ಹೋಗಿದ್ವಿ, ನಮಗೂ ಕರೆದಿಲ್ಲ. ಈಗ ನಾವು ಕರೆಸೇವಕರೆಲ್ಲರೂ ನಾವು ಹೋಗ್ಬೇಕಂತ ನಮಗೂ ಅಪೇಕ್ಷೆ. ರಾಜಕೀಯ
ಹುಬ್ಬಳ್ಳಿಯಲ್ಲಿ ಪುಡಿ ರೌಡಿಗಳಿಂದ ಯುವಕನೋರ್ವನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ವಿಜಯ್ ಬಿಜವಾಡ ಮತ್ತು ಅವರ ಗ್ಯಾಂಗ್ನಿಂದ ಹಲ್ಲೆ ನಡೆದಿರುವ ಆರೋಪ ಕೇಳಿಬಂದಿದೆ. ವಿವಿನ್ ರಿಚರ್ಡ್ ಎಂಬಾತನನ್ನ ಕೂಡಿ ಹಾಕಿ ಹಲ್ಲೆ ನಡೆಸಲಾಗಿದೆ ಎನ್ನಲಾಗುತ್ತಿದೆ. ಜನವರಿ 15ರ ಮಧ್ಯರಾತ್ರಿ 2 ಗಂಟೆಗೆ ಊಟಕ್ಕೆ ತೆರಳಿದಾಗ ವಿವಿನ್ ಜೊತೆ ಸಿಗರೇಟ್ ವಿಚಾರಕ್ಕೆ ಜಗಳ ನಡೆದಿತ್ತು. ಈ ಜಗಳ ದ್ವೇಷಕ್ಕೆ ತಿರುಗಿ ಬಿಜವಾಡ ಸಂಗಡಿಗರಿಂದ ಹಲ್ಲೆ ನಡೆದಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಹಲ್ಲೆಗೊಳಗಾದ ವಿವಿನ್ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು, ಈ ಕುರಿತು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ವ್ಯಕ್ತಿಯೋರ್ವನ ಮೇಲೆ ಆಸಿಡ್ ದಾಳಿ ನಡೆಸಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಹೊರವಲಯದಲ್ಲಿರೋ ಹೋಟೆಲ್ ಒಂದರಲ್ಲಿ ನಡೆದಿದೆ. ಬೆಂಗಳೂರಿಗೆ ತೆರಳುತ್ತಿದ್ದ ಹೊಳಲ್ಕೆರೆ ಮೂಲದ ಅರುಣ್ ಪ್ರಾಣಾಪಾಯದಿಂದ ಪಾರಾಗಿದ್ದು, ತಲೆ, ಮುಖ ಹಾಗೂ ಕಾಲಿನ ಭಾಗಗಳಲ್ಲಿ ಗಾಯಗಳಾಗಿವೆ. ಇನ್ನು ವ್ಯಕ್ತಿಯನ್ನ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು, ಹಳೆ ವೈಷಮ್ಯ ಹಿನ್ನೆಲೆ ವರುಣ್ ಮೇಲೆ ಆಸಿಡ್ ದಾಳಿ ನಡೆಸಿದ್ದಾರೆ ಎನ್ನುವ ಶಂಕೆ ವ್ಯಕ್ತವಾಗಿದೆ. ಕೊಟ್ಟಿಗೆಯಲ್ಲಿದ್ದ 4 ಮೇಕೆಗಳ ಮೇಲೆ ಚಿರತೆ ದಾಳಿ ನಡೆಸಿರುವ ಘಟನೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗೊಬ್ಬರಗಾಲ ಗ್ರಾಮದಲ್ಲಿ ನಡೆದಿದೆ. ರೈತ ನಾಗರಾಜು ಎಂಬಾತನಿಗೆ ಸೇರಿದ್ದ 4 ಮೇಕೆಗಳು ಸಾವನ್ನಪ್ಪಿವೆ. ಪರಿಹಾರಕ್ಕಾಗಿ ರೈತ ನಾಗರಾಜು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಚಿರತೆ ಸೆರೆ ಹಿಡಿಯುವಂತೆ ಗೊಬ್ಬರಗಾಲ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ. ತುಮಕೂರಿನಲ್ಲಿ ಚಿರತೆ ಹಾವಳಿ ಮುಂದುವರೆದಿದೆ. ಗಡಿ ಭಾಗವಾದ ಪಾವಗಡ ತಾಲೂಕಿನ ಮಂಗಳವಾಡ ಗ್ರಾಮದಲ್ಲಿ ಹುಣಸೆ ಮರವೊಂದಕ್ಕೆ ಕಟ್ಟಿದ್ದ ಕರುವನ್ನ ಚಿರತೆ ಎಳೆದೊಯ್ದಿದೆ. ರೈತ ದೊಡ್ಡಣ್ಣ ಎಂಬುವವರಿಗೆ ಸೇರಿದ ಕರುವನ್ನ ಹೊತ್ತೊಯ್ದ ಚಿರತೆ ಅರ್ಧಂಬರ್ಧ ತಿಂದು ಮೃತದೇಹವನ್ನ ಅಲ್ಲೇ ಬಿಟ್ಟು ಹೋಗಿದೆ. ಬದುಕಿಗೆ ಆಧಾರವಾಗಬೇಕಿದ್ದ ಕರುವನ್ನ ಕಳ್ಕೊಂಡ ಅನ್ನದಾತ ಕಂಗಲಾಗಿದ್ದು, ಕರುವಿನ ಮೃತದೇಹವನ್ನ ತಂದು ಮಣ್ಣು ಮಾಡಿದ್ದಾರೆ. ಗ್ರಾಮದಲ್ಲಿ ಹಲವು ದಿನಗಳಿಂದ ಚಿರತೆ ಕಾಟ ಮಿತಿ ಮೀರಿದ್ದು, ಆದಷ್ಟು ಬೇಗ ಚಿರತೆಯನ್ನ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಾಣಿಜ್ಯ ಉದ್ಯಮಿಗಳು ಕೋಟಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಾರೆ ಎನ್ನಲಾಗ್ತಿದೆ. 40 ರಿಂದ 45 ಕೋಟಿ ರೂಪಾಯಿ ತೆರಿಗೆ ಬಾಕಿ ಇರೋದ್ರಿಂದ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಆರ್ಥಿಕ ಸ್ಥಿತಿಗೆ ದೊಡ್ಡ ಹೊಡೆತ ಬೀಳುವ ಸಾಧ್ಯತೆ ಇದೆ. ಇತ್ತ ವಾಣಿಜ್ಯೋದ್ಯಮಿಗಳು ಕೂಡ ಪಾಲಿಕೆ ನಿರ್ದೇಶನಕ್ಕೂ ಕ್ಯಾರೆ ಅನ್ನದಂತೆ ದರ್ಪ ತೋರಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಸರ್ಕಾರಿ ಸಂಸ್ಥೆಗಳಿಂದಾನೇ ಕೋಟಿ ಅನುದಾನ ಬಾಕಿ ಇರುವ ಆರೋಪ ಕೂಡ ಕೇಳಿಬಂದಿದೆ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನಿಂದ ಮತ್ತೊಂದು ಅಸ್ತ್ರ ಸಿದ್ಧಗೊಳ್ತಾ ಇದ್ದು, ಕಲಬುರಗಿಯಲ್ಲಿ ಬೃಹತ್ ಜಯದೇವ ಆಸ್ಪತ್ರೆ ಉದ್ಘಾಟಿಸೋದಕ್ಕೆ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಜಯದೇವ ಆಸ್ಪತ್ರೆಯನ್ನೇ ದೊಡ್ಡ ಅಸ್ತ್ರ ಮಾಡಿಕೊಂಡು ತ್ವರಿತ ಕಾಮಗಾರಿಗಾಗಿ ಮೇಲಿಂದ ಮೇಲೆ ಜನಪ್ರತಿನಿಧಿಗಳು ಭೇಟಿ ನೀಡ್ತಾನೆ ಇದ್ದಾರೆ. ತ್ವರಿತಗತಿಯಲ್ಲಿ ಆಸ್ಪತ್ರೆ ಕಾಮಗಾರಿ ಮುಗಿಸೋದಕ್ಕೆ ಸೂಚನೆ ನೀಡಿದ್ದು, ಆಸ್ಪತ್ರೆಯ ಕಾಮಗಾರಿ ಮಾರ್ಚ್ನಲ್ಲಿ ಮುಗಿಯುವ ಸಾಧ್ಯತೆ ಇದೆ. ಆದರೆ ಫೆಬ್ರವರಿಯಲ್ಲಿ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗ್ತಿದೆ. ಅಂದ್ರೆ ಲೋಕಸಭೆ ನೀತಿ ಸಂಹಿತೆಗೂ ಮುನ್ನವೇ ಲೋಕಾರ್ಪಣೆಗೆ ನಿರ್ಧಾರವನ್ನ ಮಾಡಲಾಗಿದೆಯಂತೆ. ಯಶ್ ಹುಟ್ಟುಹಬ್ಬದಂದು ಬ್ಯಾನರ್ ಕಟ್ಟೋದಕ್ಕೆ ಹೋಗಿ ವಿದ್ಯುತ್ ಅವಘಡದಲ್ಲಿ ಸಾವನ್ನಪ್ಪಿದವರ ಕುಟುಂಬಕ್ಕೆ ಯಶ್ ಪರಿಹಾರ ನೀಡಿದ್ದಾರೆ. ಮೃತರ ನಿವಾಸಕ್ಕೆ ಭೇಟಿ ನೀಡಿದ ಯಶ್ ಆಪ್ತರು ಯಶೋಮಾರ್ಗ ಫೌಂಡೇಶನ್ ವತಿಯಿಂದ ಮೃತರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಚೆಕ್ ಅನ್ನು ವಿತರಣೆ ಮಾಡಿದ್ರು. ಇನ್ನುಳಿದ 4 ಜನ ಗಾಯಾಳುಗಳ ಬ್ಯಾಂಕ್ ವಿವರಗಳನ್ನು ಪಡೆದ ಯಶ್ ಆಪ್ತರು ಅವರಿಗೂ ಪರಿಹಾರ ನೀಡುವ ಭರವಸೆಯನ್ನ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನಲ್ಲಿ ಬಾಳೆಹೊಳೆ ಶ್ರೀ ಚನ್ನಕೇಶವನ ವಾರ್ಷಿಕ ಅದ್ದೂರಿ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿದೆ. ಪ್ರತಿ ವರ್ಷದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜಾತ್ರಾ ಮಹೋತ್ಸವ ನೆರವೇರಿದೆ. ರಥಕ್ಕೆ ಹರಕೆ ರೂಪದಲ್ಲಿ ಕಾಳುಮೆಣಸು, ಏಲಕ್ಕಿ, ಅಡಕೆ, ಕಾಫಿ, ದವಸ ಧಾನ್ಯಗಳನ್ನು ಭಕ್ತರು ರಥಕ್ಕೆ ಎಸೆದು ಸಮರ್ಪಣೆ ಮಾಡಿದರು. ಶ್ರೀ ಚನ್ನಕೇಶವ ರಥೋತ್ಸವದಲ್ಲಿ ಸುತ್ತಮುತ್ತಲ ಗ್ರಾಮದ ಸಾವಿರಾರು ಭಕ್ತರು ಭಾಗವಹಿಸಿ ಪುನೀತರಾದರು.
ಜಿಲ್ಲೆಯ ಗಂಗಾವತಿ ತಾಲೂಕಿನ ವಡ್ಡರಹಟ್ಟಿ ಗ್ರಾಮದಲ್ಲಿ ಬೈಕ್ ಹಾಗೂ ಲಾರಿ ನಡುವೆ ಡಿಕ್ಕಿಯಾದ ಪರಿಣಾಮ ಮುರ್ತಜಾ ಎಂಬ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಬೈಕ್ ಮೂಲಕ ರಸ್ತೆ ಕ್ರಾಸ್ ಮಾಡುವಾಗ ಭೀಕರ ಅಪಘಾತ ಸಂಭವಿಸಿದೆ. ಇನ್ನು ಮುರ್ತಜಾ ಸಾವಿನ ಹಿನ್ನೆಲೆ ಆಕ್ರೋಶಗೊಂಡ ಗ್ರಾಮಸ್ಥರು 1 ಗಂಟೆಯ ಕಾಲ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿ ರಸ್ತೆಯಲ್ಲಿ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೇ ಮಾರ್ಗದಲ್ಲಿ ತಿಂಗಳಿಗೆ 2-3 ಅಪಘಾತಗಳಾಗಿದ್ದಾವೆ. ರಸ್ತೆಗೆ ಸ್ಪೀಡ್ ಬ್ರೇಕರ್ ಹಾಕುವವರೆಗೂ ಹೆದ್ದಾರಿ ಬಂದ್ ಮಾಡ್ತೇವೆ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದು ಕೂತಿದ್ರು. ಕಾಲೇಜು ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಜೊತೆ ಪ್ರಿನ್ಸಿಪಾಲ್ ಸಖತ್ ಸ್ಟೆಪ್ಸ್ ಹಾಕಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಕೊಣ್ಣೂರು ಪಿಯು ಕಾಲೇಜು ಪ್ರಿನ್ಸಿಪಾಲ್ ಬಸವರಾಜ್ ಕೊಣ್ಣೂರ ಏರೋಬಿಕ್ ಸ್ಟೆಪ್ಸ್ ಹಾಕಿದ್ದಾರೆ. ವಿದ್ಯಾರ್ಥಿಗಳ ಮಾನಸಿಕ ದೈಹಿಕ ಆರೋಗ್ಯ ಸುಧಾರಣೆಗಾಗಿ ಏರೋಬಿಕ್ಸ್ ಡ್ಯಾನ್ಸ್ ಅನ್ನ ಪರಿಚಯ ಮಾಡಿದ್ದಾರೆ. ಜನವರಿ 22ರಂದು ಬಾಲರಾಮ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಅಂದು ರಾಜ್ಯದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಬೇಕು ಅನ್ನುವ ಒತ್ತಾಯ ಕೇಳಿಬಂದಿದೆ. ಶ್ರೀರಾಮ ಸೇನೆ ಹಾಗೂ ಹಿಂದೂ ಸಂಘಟನೆಗಳು ಜನವರಿ 22ಕ್ಕೆ ಸಾರ್ವತ್ರಿಕ ರಜೆ ಘೋಷಿಸುವಂತೆ ರಾಜ್ಯಪಾಲರಿಗೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಇದು 500 ವರ್ಷಗಳ ನಿರಂತರ ಹೋರಾಟಕ್ಕೆ ಸಿಕ್ಕ ಗೆಲುವು. ಈ ಐತಿಹಾಸಿಕ ಕ್ಷಣದ ಲೋಕಾರ್ಪಣೆಗೆ ಮಕ್ಕಳು ಕೂಡ ಸಾಕ್ಷಿಯಾಗಬೇಕು. ಮುಂದಿನ ಪೀಳಿಗೆಗೆ ಆ ವೈಭವವನ್ನು ದಾಟಿಸಬೇಕು. ಕರ್ನಾಟಕ ಹನುಮನ ನಾಡು, ಹೀಗಾಗಿ ರಜೆ ಘೋಷಿಸಿ ಸರ್ಕಾರ ಸಂದೇಶ ಸಾರಬೇಕು ಅಂತ ಹಿಂದೂ ಪರ ಸಂಘಟನೆಗಳು ಆಗ್ರಹಿಸಿವೆ. ಗಲ್ವಾನ್ ಸಂಘರ್ಷದ ಬಳಿಕ ಚೀನಾ ಮತ್ತೆ 2 ಬಾರಿ ಗಡಿಯಲ್ಲಿ ಭಾರತದ ಪೋಸ್ಟ್ಗಳನ್ನು ಆಕ್ರಮಿಸಿಕೊಂಡಿತ್ತು ಎಂಬ ವರದಿ ಇದೀಗ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಭಾರತ ಹಾಗೂ ಚೀನಾ ನಡುವಿನ ಗಡಿ ನಿಯಂತ್ರಣ ರೇಖೆ ಬಳಿ 2020ರಿಂದ ಕೂಡ ಹೆಚ್ಚುವರಿಯಾಗಿ ಸೈನಿಕರನ್ನ ನಿಯೋಜಿಸುವ ಮೂಲಕ ಉದ್ದಟತನ ಮಾಡುತ್ತಿರುವ ಚೀನಾ ಸೈನಿಕರ ಉಪಟಳ ಇನ್ನಷ್ಟು ಹೆಚ್ಚಾಗಿದ್ದು 2020ರಲ್ಲಿ ಗಲ್ವಾನ್ ಕಣಿವೆಯಲ್ಲಿ ಭಾರತ ಹಾಗೂ ಚೀನಾ ಸೈನಿಕರ ಮಧ್ಯೆ ಭಾರೀ ಸಂಘರ್ಷ ಉಂಟಾದ ಬಳಿಕ ಕೂಡ 2 ಬಾರಿ ಉಭಯ ಸೈನಿಕರ ಮಧ್ಯೆ ಭಾರೀ ಗಲಾಟೆ ನಡೆದಿದೆ ಅಂತ ತಿಳಿದುಬಂದಿದೆ. ಮುಂಬರುವ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದರೆ ಅದು ಅಮೆರಿಕನ್ನರಿಗೆ ಸುಲಭವಲ್ಲ ಅಂತ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರುಡೋ ಹೇಳಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾದರೆ ಅಮೆರಿಕನ್ನರ ದಿನಗಳು ಸುಲಭವಾಗಿರ್ತವೆ ಅಂತ ನಾವು ಊಹಿಸೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಟ್ರಂಪ್ ಗೆಲುವು ಅಮೆರಿಕವನ್ನ ಒಂದು ಹೆಜ್ಜೆ ಹಿಂದಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಭಾರತದ ನಂತರ ಇದೀಗ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳನ್ನು ಗುರಿಯಾಗಿಸಿರುವ ಇರಾನ್ ಬಲೂಚಿಸ್ತಾನದಲ್ಲಿ ವೈಮಾನಿಕ ದಾಳಿಯನ್ನ ನಡೆಸಿದೆ. ಇರಾನ್ನ ವೈಮಾನಿಕ ದಾಳಿಯಲ್ಲಿ ಹಲವಾರು ಭಯೋತ್ಪಾದಕ ಗುಂಪುಗಳ ನೆಲೆಗಳು ಧ್ವಂಸಗೊಂಡಿದ್ದು ಇದು ಪಾಕಿಸ್ತಾನವನ್ನ ಬೆಚ್ಚಿ ಬೀಳಿಸಿದೆ. ಈ ಕ್ರಮಕ್ಕೆ ಸಂಬಂಧಿಸಿದಂತೆ ಗಂಭೀರ ಪರಿಣಾಮಗಳನ್ನು ಎದುರಿಸೋದಕ್ಕೆ ಸಿದ್ಧರಾಗಬೇಕು ಅಂತ ಪಾಕಿಸ್ತಾನ ಇರಾನ್ಗೆ ಬೆದರಿಕೆ ಹಾಕಿದೆ. ತೃಣಮೂಲ ಕಾಂಗ್ರೆಸ್ ನಾಯಕಿ ಮಹುವಾ ಮೊಯಿತ್ರಾಗೆ ದಿನೇ ದಿನೇ ಸಂಕಷ್ಟಗಳು ಹೆಚ್ಚಾಗ್ತಾನೆ ಇವೆ. ಕಾಸಿಗಾಗಿ ಪ್ರಶ್ನೆ ಕೇಳಿದ ಆರೋಪ ಎದುರಿಸುತ್ತಿದ್ದ ಅವರು ಇತ್ತೀಚೆಗೆ ಸಂಸತ್ತು ಸದಸ್ಯ ಸ್ಥಾನದಿಂದ ಉಚ್ಚಾಟನೆಗೊಂಡಿದ್ರು. ಇದೀಗ ತಾವು ವಾಸಿಸುತ್ತಿದ್ದ ಸಂಸದರ ಬಂಗಲೆಯನ್ನು ಕೂಡ ಖಾಲಿ ಮಾಡುವಂತೆ ಎಸ್ಟೇಟ್ ಡೈರೆಕ್ಟರೇಟ್ನಿಂದ ನೋಟಿಸ್ ಅನ್ನು ಪಡ್ಕೊಂಡಿದ್ದಾರೆ. ದಕ್ಷಿಣ ಅಮೆರಿಕಾದ ಪೀಸ್ಫುಲ್ ದೇಶಗಳಲ್ಲಿ ಒಂದು ಅಂತ ಕರೆಸಿಕೊಳ್ಳೋ ಈಕ್ವೆಡಾರ್ನಲ್ಲಿ ಕಳೆದ ವಾರದಿಂದ ಭಾರೀ ಗಲಭೆ ನಡೀತಾ ಇದೆ. ಇದೀಗ ಉತ್ತರ ಈಕ್ವೆಡಾರ್ನ ಜೈಲಿನಿಂದ 100 ಕೈದಿಗಳು ತಪ್ಪಿಸಿಕೊಳ್ಳುವ ಯತ್ನ ಮಾಡಿದ್ದು 43 ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ಆದ್ರಿಂದ ಅಲ್ಲಿನ ಭದ್ರತಾ ಪಡೆಗಳು ದೇಶದಾದ್ಯಂತ ತೀವ್ರ ಕಾರ್ಯಾಚರಣೆ ನಡೆಸ್ತಾ ಇವೆ. ಈಗ ಈಕ್ವೆಡಾರ್ ಅಧ್ಯಕ್ಷ ಡೇನಿಯಲ್ ನೊಬೋವಾ 60 ದಿನಗಳ ಎಮರ್ಜೆನ್ಸಿ ನೈಟ್ ಕರ್ಫ್ಯೂ ಅನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಜೊತೆಗೆ 22 ಕ್ರಿಮಿನಲ್ ಗುಂಪುಗಳನ್ನು ಉಗ್ರ ಗುಂಪುಗಳು ಅಂತ ಗುರುತಿಸಿದ್ದಾರೆ.